Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಸೊ ಇದ್ರ ಜೊತೆಗೆ ಈಗ ರಾಜಕೀಯ ದುರುದ್ದೇಶಕ್ಕೆ ಪೆನ್ ಡ್ರೈವ್ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಅಂತ ರೇವಣ್ಣ ಅವರ ಬಂಧನದ ಅವಶ್ಯಕತೆ ಕೂಡ ಇರಲಿಲ್ಲ ಅಂತ ಹೇಳಿ ಹಾಸನದಲ್ಲಿ ಶಾಸಕ CN ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯ ದುರುದ್ದೇಶಕ್ಕೋಸ್ಕರ ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ರೇವಣ್ಣ ಅವರ ಬಂಧನ ಕೂಡ ಅವಶ್ಯಕತೆ ಇರಲಿಲ್ಲ. ಇದೆಲ್ಲವೂ ಕೂಡ ಮಾಡ್ತಿರುವಂಥದ್ದು ರಾಜಕೀಯ ಲಾಭಕ್ಕೋಸ್ಕರ ಅಂತ ಹೇಳಿ ಹಾಸನದಲ್ಲಿ ಶಾಸಕ CN ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾಗಿರುವಂತಹ CN ಬಾಲಕೃಷ್ಣ ರೇವಣ್ಣ ಅವರು ಎಲ್ಲಿಯೂ ಕೂಡ ಅಡಗಿ ಕುಳಿತಿರ್ಲಿಲ್ಲ ಅಥವಾ ಅವರೇನೋ ತಲೆ ಮರೆಸ್ಕೊಂಡು ಹೋಗಿ ಕೂತಿರ್ಲಿಲ್ಲ. ಕೇಸ್ ದಾಖಲಾದಾಗಿನಿಂದಲೂ ಕೂಡ ಅವ್ರ ಕ್ಷೇತ್ರದಲ್ಲೇ ಇದ್ದಾರೆ, ಮಾಧ್ಯಮಗಳ ಮುಂದೆನೂ ಕೂಡ ಕಾಣಿಸ್ಕೊಂಡಿದ್ದಾರೆ. ವಿಚಾರಣೆಗೆ ಕರಿಬಹುದಿತ್ತು. ಅವರು ಮಾಜಿ ಸಚಿವರೊಬ್ರು, ಕೂಡಲೇ SIT ರೇವಣ್ಣರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹಾಸನದಲ್ಲಿ ಶಾಸಕ CN ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಪೆನ್ ಡ್ರೈವ್ ಒಂದು ವಿಚಾರದಲ್ಲಿ ಆರಂಭದಿಂದ ಯಾರ ಕುಮ್ಮಕ್ಕಿನಿಂದ ಇದು ವಿತರಣೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಾಜ್ಯದಲ್ಲಿ ಇದು ಇನ್ನೂ ಕೂಡ ಅಂತಿಮವಾದಂಥ ವರದಿ ದಾಖಲಾಗಿಲ್ಲ. ಇವತ್ತು SIT ರಚನೆ ಆಗಿದೆ, ಸರ್ಕಾರ ರಚನೆ ಮಾಡಿದೆ, ಅದಕ್ಕೆ ಸ್ವಾಗತ ಮಾಡ್ತೇವೆ. ಅದರ ಬಗ್ಗೆ ನಮ್ಮದು ಭಿನ್ನಾಭಿಪ್ರಾಯ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಅವರು ತನಿಖೆಗೆ ಒಳಪಟ್ಟು ಕಾನೂನಿನ ಅಡಿಯಲ್ಲಿ ಅವರಿಗೆ ಕ್ರಮ ಆಗಬೇಕಾಗಿರುವಂಥದ್ದು ಇಡೀ ಸಮಾಜದ ಒಂದು ಎಲ್ಲರ ಒಂದು ಒತ್ತಾಯ ಕೂಡ ಇದೆ. ನಮ್ಮೆಲ್ಲರ ಒತ್ತಾಯನೂ ಕೂಡ ವಿಶೇಷವಾಗಿ ಇರುವಂಥ. ಸೊ ಹೀಗೆ JDSನ ಮುಖಂಡರು ಈಗ ಬೇರೆ ಬೇರೆ ರೀತಿಯಾದಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಈಗ ಲಿಂಗೇಶ್ ಅವರು ಕೂಡ ಆರೋಪ ಮಾಡಿದ್ದನ್ನ ಕೇಳಿದ್ವಿ. ರವಿಶಂಕರ್ ಅವ್ರ ಮೇಲೆ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸ್ವತಃ ರವಿಶಂಕರ್ ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ರವಿಶಂಕರ್ ಅವರೇ, ಈಗ ಲಿಂಗೇಶ್ ಅವರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನಿಮ್ಮ ಚಿತಾವಣೆ ಮೇರೆಗೆ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತ ಹೇಳಿ ನೇರ ಆರೋಪ ನಿಮ್ಮ ಮೇಲಿದೆ. ಏನ್ ಹೇಳ್ತೀರಿ? ಈಗ ನನಗೆ ನಮ್ಮ ಪಕ್ಷದಿಂದ ಜವಾಬ್ದಾರಿಯನ್ನು ಕೊಟ್ಟಿದ್ರು. ನಾನು ಇಲ್ಲಿ ನಮ್ಮ ಸ್ಥಳೀಯ ಲೋಕಸಭಾ ಚುನಾವಣೆ ಮುಗಿದ್ಮೇಲೆ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಿಪ್ಪಾಣಿಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅಲ್ಲಿ ಹೋಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೆ. ಪ್ರಚಾರ ಸಭೆಗಳನ್ನ ಮಾಡುವಂಥದ್ದು, ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡುವಂಥದ್ದು, ಅಲ್ಲಿ ಕೂಡ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ವಿ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ನನಗೆ ಅವರು ಯಾರು ಆರೋಪಿದ್ದಾರೆ, ಆರೋಪಿ ಬಗ್ಗೆನೂ ನನಗೆ ಮಾಹಿತಿ ಇಲ್ಲ, ಮತ್ತೊಂದು ಮಾಹಿತಿ ಇಲ್ಲ, ಸಂಪರ್ಕ ಇಲ್ಲ. ವಿನಾಕಾರಣ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನನ್ನ ಹೆಸರನ್ನ ತಂದು ಇಲ್ಲಿ ತೇಜೋದಯನ ಮಾಡುವಂತ ನಿಟ್ಟಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಕಾನೂನು ಕ್ರಮಗಳನ್ನ ಯಾರು ನನ್ನ ಹೆಸರನ್ನು ತಿಳಿಸಿದ್ರೆ ಅವ್ರ ಮೇಲೆ ಕಾನೂನು ಕ್ರಮಗಳನ್ನ ಇರುತ್ತೆ. ಅಂದ್ರೆ ರವಿಶಂಕರ್ ಅವರೇ, ಅವ್ರು ಹೇಳೋದು ಈಗ KR ನಗರದಿಂದನೇ ಒಂದು ಕಂಪ್ಲೇಂಟ್ ದಾಖಲಾಯ್ತಲ್ಲ, ಕಿಡ್ನಾಪ್ ಪ್ರಕರಣ, ಅದ್ರ ಹಿಂದೆ ನಿಮ್ ಕೈವಾಡ ಇದೆ, ನೀವು ಮಾಡಿಸ್ತಾ ಇದೀರಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದಾರೆ. ಈಗ KR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಶಾಸಕರು ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೊಡೋದು ಸರಿಯಲ್ಲ. ಅದರಲ್ಲಿ ಸತ್ಯಾಸತ್ಯ ತಿಳ್ಕೊಬೇಕಾಗಿತ್ತು. ಆಯ್ತಾ? ಕೊನೆಯದಾಗಿ ಅವರು ಏನು 2ನೇ ತಾರೀಕು ದೂರು ಕೊಟ್ಟಿದ್ದಾರೆ, ಅವತ್ತು ಕೂಡ ನಾನು ಊರಲ್ಲಿ ಇರ್ಲಿಲ್ಲ. ಆಯ್ತಾ? ಆಯ್ತಾ? ಜೊತೆಗೆ ಇಲ್ಲಿವರೆಗೂ ಕೂಡ ನಾನು ಅವ್ರ ಮಗನ ಜೊತೆಲಾಗ್ಲಿ ಅವರು ಇದುವರೆಗೂ ನಾನು ನೋಡೇ ಇಲ್ಲ. ಅವ್ರ ಮಗನಲ್ಲಿ ಇದುವರೆಗೂ ನೋಡೂ ಇಲ್ಲ, ನಾನು ಸಂಪರ್ಕನೂ ಕೂಡ ಮಾಡಿ. ಓಕೆ ಓಕೆ. ಮತ್ತೆ ಯಾಕೆ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ರವಿಶಂಕರ್ ಅವರೇ? ಇಲ್ಲಿ ಇದು ನನ್ನ ಗಮನಕ್ಕೆ ಗೊತ್ತಿರೋ ಹಾಗೆ ಏನು ಕಾಂಗ್ರೆಸ್ JDS ಫೇಸ್ ಮಾಡ್ಕೊಂಡು ಕಾಂಗ್ರೆಸ್ಸಿನ ಶಾಸಕರಲ್ಲಿದ್ದಾರೆ, ಅವರ ಚುನಾವಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇರ್ಬೋದು. ಇದು ಸತ್ಯಕ್ಕೆ ದೂರವಾದಂತ ಮಾತು. ಆಯ್ತಾ? ಓಕೆ. ಸೊ ನೀವು ಇದ್ರ ಬಗ್ಗೆ ಏನಾದ್ರು ಕಾನೂನಾತ್ಮಕವಾಗಿ ಹೋರಾಡ್ತೀರಾ? ಯಾಕಂದ್ರೆ ನಿಮ್ಮ ಹೆಸರನ್ನ ಇದಕ್ಕೆ ಕಳಕಾಕಿ ಹೋದಲ್ಲಿ ಬಂದಲ್ಲಿ ಹೇಳ್ತಾರೆ. ಇಲ್ಲ, ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೇನೆ. ಮಾನನಷ್ಟ ಮೊಕದ್ದಮೆ ಹೂಡುವಂತ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಚಿಂತನೆ ನಡೆಸಿದ್ರೆ ಖಂಡಿತ ಅದ್ರ ಬಗ್ಗೆ ಮುಂದಿನ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀನಿ. ಓಕೆ ಓಕೆ ರವಿಶಂಕರ್ ಅವರ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ರಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.